ಬರೀಪ ಹುಬ್ಬಳ್ಳಿ ಧಾರವಾಡ ಮಂದಿ ಇದು ಮಹೇಂದ್ರ ತಾರ ಈ ಸೂಪ್ ಅಂತದಾರ ಇಲ್ಲಿ ನ್ಯೂ ಕಾರ್ ಬಜಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಸ್ ಕನ್ಸಲ್ಟೇಷನ್ ಇದಕ್ಕೆ ಬಂದೇವು ನಾವು ಈಗ ಸರ್ ಇದ್ರದ್ದು ಡೀಟೇಲ್ಸ್ ಹೇಳ್ರಲ್ಲ ಸರ್ ಇದು ಬಂದ್ಬಿಟ್ಟು 2021 ಸರ್ ಸಿಂಗಲ್ ಓನರ್ ಇದು 4x4 ಥಾರ್ ಇದು ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಗೊಂದು 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಮುಂದಿಂದು ಹೆಡ್ಲೈಟ್ ಮತ್ತು ಮುಂದಿನ ಗ್ರೀಲ್ ಬಂಪರ್ ಟೇಲ್ಯಾಂಪ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಇದು ರೇಟ್ ಸರ್ ನಿಮ್ಗೊಂದು 1375 ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ 1375 2021 ಮಾಡಲ್ಲ 2021 4x4 ಸಿಂಗಲ್ ಓನರ್ ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಕಿಲೋಮೀಟ್ರ್ ಒಂದು 70,000 to 80,000 ಕಿಲೋಮೀಟರ್ ಆಗಿದೆ ಓಕೆ ಇದು ಶೋರೂಮ್ ಹಿಸ್ಟ್ರಿ ಐತಿ ಟಿಲ್ ಡೇಟ್ ಪೂರ ಶೋರೂಮ್ ಮೇಂಟೈನ್ ಇದೆ ಸರ್ ಓಕೆ ಇಂಟೀರಿಯರ್ ನೋಡೋಣ ರೀ ನೋಡ್ಕೊಳ್ಳಿ ಸರ್ ಐಸೋ ಬೈ ಇದು ಗಾಡಿ ಡೀಟೇಲ್ಸ್ ಹೇಳ್ತೀರಿ ಸರ್ ಇದು ಮಾರುತಿ ಸುಜುಕಿ ಬ್ರೆಜಾ ಸರ್ ಇದು ನಿಮಗೆ 2016 ಮಾಡಲ್ ಸೆಕೆಂಡ್ ಓನರ್ ಇದು ZDI ಪ್ಲಸ್ ಗಾಡಿ ಇದೊಂದು ರೇಟ್ ಸರ್ 7,25,000 ಹೇಳ್ತಾರೆ ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಮೈಲೇಜ್ ಎಷ್ಟು ರನ್ನಿಂಗ್ ಎಷ್ಟಾಗಿದೆ ಸರ್ ರನ್ನಿಂಗ್ ಇದು 1,18,000 ಆಗಿದೆ ಸರ್ ನೋಡೋಣ ಬರ್ರಿಪ್ಪ ಹೋಲ್ಸೋಗೊಂದು ಪೋಲೋ ಕೇಳ್ತಿದ್ದಾರೆ ನಮಗೆ ಮಂದಿ ಕಾಮೆಂಟ್ನಾಗ ಅದು ಕೇಳ್ಯಾರ ಅದ್ರ ಸಂಬಂಧ ಇದನ್ನು ಹುಡ್ಕೊಂಡು ಕೇಳತ್ತೀನಿ ಐಸು ಬೈ ಹೇಳ್ರಿ ಇದು ಕಾರಿನ ಡೀಟೇಲ್ಸ್ ಸರ್ ಇದು 2015 ಮಾಡಲ್ ವೋಕ್ಸ್ವ್ಯಾಗನ್ ಪೋಲೋ ಹೈಲ್ಯಾಂಡ್ ಪ್ಲಸ್ ಇದು ರೇಟ್ ಬಂದುಬಿಟ್ಟು ಸರ್ ನಿಮಗೆ ಒಂದು 5.5 ಲಕ್ಷ ಹೇಳ್ತಾರೆ ಸರ್ ಏನು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ 5.5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ರನ್ನಿಂಗ್ ಎಷ್ಟು ಕಿಲೋಮೀಟರ್ ಇದೆ ರನ್ನಿಂಗ್ ಇನ್ನು ಅಪ್ರಾಕ್ಸ್ ಒಂದು 70,000-75,000 ಆಗಿದೆ ಸರ್ ಓಕೆ ಪೂರ ಶೋರೂಮ್ ಮೇಂಟೈನ್ ಇದೆ ಗಾಡಿ ಇಂಟೀರಿಯರ್ ನೋಡೋಣ ಬರ್ರಿ ಬರ್ರಿ ಫ್ರೆಂಡ್ಸ್ ಫೋರ್ಡ್ ಎಕೋಸ್ಪೋರ್ಟ್ ಸಾಹೇಬ್ರ ಗಾಡಿ ಸರ್ ಇದು ಫೋರ್ಡ್ ಎಕೋಸ್ಪೋರ್ಟ್ ಸರ್ 2014 ಮಾಡಲ್ ಸೆಕೆಂಡ್ ಓನರ್ ಓಕೆ ಇದು ರೇಟ್ ಒಂದು 5.35 ಹೇಳ್ತಾರೆ ಸರ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ರನ್ನಿಂಗ್ ಎಷ್ಟಾಗೈತೆ ರೀ ರನ್ನಿಂಗ್ ಒಂದು 80,000 ಆಗಿದೆ ಸರ್ 80,000 ಆಗೈತೆ ಯಾವ ಶೋರೂಮ್ ಇಷ್ಟ ಐತಿ ಶೋರೂಮ್ ಮೇಂಟೈನ್ ಪೂರ ಐತಿ ಇಂಟೀರಿಯರ್ ನೋಡೋಣ ಬರೀಪ್ಪ ಬಾಜು
ಬರೀಪ್ಪ ಸ್ವಿಫ್ಟ್ ಡಿಸೈರ್ ಗಾಡಿ ನೋಡೋಣ ಯೂಸುಫ್ ಭಾಯ್ ಹೇಳ್ರಿ ಗಾಡಿ ಸರ್ ಇದು ಮಾರುತಿ ಸ್ವಿಫ್ಟ್ ಡಿಸೈರ್ ಸರ್ ಇದು ಬಂದ್ಬಿಟ್ಟು ನಿಮಗೆ 2015 ಮಾಡಲ್ ZDI. ಇದು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಪ್ಲಸ್ ಕ್ಲೈಮೇಟ್ ಕಂಟ್ರೋಲ್ AC ಪ್ಲಸ್ ಅಲಾ ವೀಲ್ಸ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಇದಕ್ಕೆ ಮಾಡಲ್ ಸರ್ ನಿಮಗೆ 2015 ಸೆಕೆಂಡ್ ಓನರ್. ರೇಟ್ ಸರ್ ಇದೊಂದು 6 ಲಕ್ಷ ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ರನ್ನಿಂಗ್ ಎಷ್ಟು ಕಿಲೋಮೀಟರ್? ರನ್ನಿಂಗ್ 110 ಆಗಿದೆ ಸರ್, 1,10,000 ಆಗಿದೆ. ಬರೀಪ್ಪ ಇಂಟೀರಿಯರ್ ನೋಡೋಣ ಸ್ವಲ್ಪ ಹೆಂಗೈತಿ. ಬರ್ರಿ ಫ್ರೆಂಡ್ಸ್ ಸ್ಕೋಡಾ ನೋಡೋಣ ಈಗ. ಸಾಹೇಬ್ರ ಹೇಳ್ರಿ ಸರ್. ಇದು ಸ್ಕೋಡಾ ರ್ಯಾಪಿಡ್ ಸರ್. ಇದು ಆಟೋಮೆಟಿಕ್ DSG ಗೇರ್ ಬಾಕ್ಸ್ 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಸರ್ ರೇಟ್ ಬಂದುಬಿಟ್ಟು ನಿಮಗೆ ಒಂದು 780 ಹೇಳ್ತಾರೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮುಂದೆ ಬನ್ನಿ ಸರ್, ಆನ್ ಟೇಬಲ್ ನೆಗೋಷಿಯಬಲ್ ಮಾಡಿಸಿ ಕೊಡ್ತೀನಿ. ಓಕೆ. ಬರ್ರಿಪ್ಪ ಗ್ರ್ಯಾಂಡ್ I10 ಇದೆ. I10 ಕೇಳ್ತಿದ್ರು ಇಂಡಿಯಾದಾಗ ಭಾಳ ಜನ. ಸರ್ ಹೇಳ್ರಿ ಸರ್. ಇದು 2015 ಮಾಡಲ್ ಸರ್, ಹೊಂಡೈ ಗ್ರ್ಯಾಂಡ್ I10. ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ವರ್ಷನ್, ಸೆಕೆಂಡ್ ಓನರ್. ಇದು ರನ್ನಿಂಗ್ ಬರೀ ಜೂನಿಯರ್ 48,000 ಆಗಿದೆ ಸರ್. ಇದು ನಿಮಗೆ ಸಣ್ಣ ವೆಹಿಕಲ್ ಸರ್, ಮನಿ ಯೂಸಿಗೆ ಒಂದು ಸಣ್ಣ ವೆಹಿಕಲ್, ಎಕ್ದಮ್ ಬೆಸ್ಟ್ ವೆಹಿಕಲ್ ಇದು. ಇದು ರೇಟ್ ನಿಮಗೆ ಒಂದು ಫೈನಲ್ ಟು ಫೈನಲ್ ಒಂದು 340ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಬರೀಪ್ಪ ಇಂಟೀರಿಯರ್ ನೋಡೋಣ. ಯೂಸುಫ್ ಭಾಯ್ ಹೇಳ್ರಿ ಮಹೇಂದ್ರ. ಸರ್ ಇದು ಮಹೇಂದ್ರ XUV500 ಸರ್. ಇದು ವೇರಿಯಂಟ್ W11. ಇದು ಗಾಡಿಯಲ್ಲಿ ನಿಮಗೆ ಒಂದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಪೂರಾ ಟೈರ್, ಮ್ಯಾಕ್ವೀಲ್, ಒಳಗೆ ಪೂರಾ ಮ್ಯಾಟಿಂಗ್, ಫ್ಲೋರ್ ಮ್ಯಾಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. ಇದು ಮಾಡಲ್ ಬಂದುಬಿಟ್ಟು ಸರ್ 2018 ಮಾಡಲ್, ಸೆಕೆಂಡ್ ಓನರ್. ರನ್ನಿಂಗ್ ಇದು 96,000 ಹೊಡಿದೆ. ಇದು ರೇಟ್ ಸರ್ ನಿಮ್ಗೆ ಒಂದು 12 ಲಕ್ಷ ಹೇಳ್ತಾರೆ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಇಂಟೀರಿಯರ್ ನೋಡೋಣ ರೀ.